ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈः ಸುವಾಕ್ಯೈः ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರುನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 15ನೇ ಅಧ್ಯಾಯದ 9ನೇ ಶ್ಲೋಕ ಆಗಬೇಕಿದೆ, ಹೌದಾ? 10ನೇದು ಆಚಾರ್ಯ. 10ನೇದು ಹೇಳಿದ್ರಿ ಇನ್ನೊಂದ್ಸತಿ ಹೇಳಿ, ಅರ್ಥ ನಾಳೆ ಹೇಳ್ತೀನಿ ಅಂದ್ರಿ. 10ದ ಅರ್ಥ ಹೇಳ್ಬೇಕು. ಸರಿ, ನಮ್ಮ ಶ್ಲೋಕವನ್ನು ಓದೋಣ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನುಪಶ್ಯಂತಿ ಪಶ್ಯಂತಿ ಜ್ಞಾನಚಕ್ಷುಷಃ. ಯಾವಾಗ ಪರಮಾತ್ಮ ಜೀವನ ಶರೀರವನ್ನು ಸೇರಿಕೊಳ್ತಾನೋ ಆವಾಗ ಅಲ್ಲಿ ಒಳಗಿರುವಂತಹ ಜೀವನು, ಅವನ ಇಂದ್ರಿಯಗಳು ಇತರ ವಿಷಯ ಪದಾರ್ಥಗಳ ಒಟ್ಟಿಗೆ ಸನ್ನಿಕರ್ಷವಾಗಿ ಅದರಿಂದ ಜ್ಞಾನವನ್ನು ಪಡಿತಾವೆ. ಯಾವಾಗ ಪರಮಾತ್ಮ ಆ ಜೀವನ ಶರೀರದಿಂದ ಹೊರಗಡೆ ಹೋಗ್ತಾನೋ ಆವಾಗ ಜೀವನೂ ಕೂಡ ಎಲ್ಲ ಇಂದ್ರಿಯಗಳ ಒಂದಂಶವನ್ನು ತೆಗೆದುಕೊಂಡು ಹೊರಗಡೆ ಹೋಗ್ತಾನೆ ಬೇರೊಂದು ಶರೀರಕ್ಕೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ವಿ. ಅಲ್ಲ, ಜೀವನ ಶರೀರ ಒಳಗಡೆ ಹೋಗೋದು ಹೊರಗಡೆ ಬರೋದು ನೋಡ್ಲಿಕ್ಕೆ ಸಾಧ್ಯ? ಇದನ್ನ ಅಂತಂದ್ರೆ ಪರಮಾತ್ಮ ಒಳಗಡೆ ಇದ್ದಾಗ ಅಲ್ಲಿರುವಂತಹ ಶುಭ ಫಲವನ್ನು ಮಾತ್ರ ಭೋಗಿಸುವುದು ಯಾರು ನೋಡಿದ್ದಾರೆ ಅಂತಂದ್ರೆ ಅದನ್ನೇ ಹೇಳ್ತಾ ಇದ್ದಾರೆ. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ. ಪರಮಾತ್ಮನು ಜೀವಶರೀರದಿಂದ ಹೊರಗಡೆ ಹೋಗೋದು, ಒಳಗಡೆ ಬರೋದು, ಆ ಗುಣಗಳಿಂದ ಒಳ್ಳೆಯ ಗುಣಗಳಿಂದ ಕೂಡಿರುವಂತಹ ಕರ್ಮಗಳಿಂದ ಬರುವಂತಹ ಶುಭ ಫಲವನ್ನು ಭುಂಜಾನಂ ಭೋಗಿಸುವಂಥದ್ದು ಯಾರು ನೋಡ್ತಾರೆ ಅಂತಂದ್ರೆ ಜ್ಞಾನಚಕ್ಷುಷಃ ಪಶ್ಯಂತಿ. ಜ್ಞಾನವುಳ್ಳಂತಹ, ಜ್ಞಾನದ ಕಣ್ಣುಳ್ಳವರು ಜ್ಞಾನಚಕ್ಷುಷಃ. ಈ ಪಾಂಚಭೌತಿಕ ಚಕ್ಷುಷಃ ಅಲ್ಲ, ಈ ಜಡವಾದ ಚಕ್ಷುರಿಂದ್ರಿಯ ಅಲ್ಲ. ಜ್ಞಾನ, ಬೆಳಕು, ಅವರು ಮಾತ್ರ ಬೆಳಕಿನ ಸ್ವರೂಪವಾದ ಕಣ್ಣುಳ್ಳವರು. ಜ್ಞಾನ ಅಂದ್ರೇನೆ ಬೆಳಕು, ಅಜ್ಞಾನ ಅಂದ್ರೆ ಅಂಧಕಾರ, ಕತ್ತಲು. ಹೀಗೆ ಜ್ಞಾನವೆಂಬ ಕಣ್ಣುಳ್ಳವರು ಮಾತ್ರ ಪಶ್ಯಂತಿ, ಇದನ್ನೆಲ್ಲವನ್ನೂ ಕೂಡ ನೋಡಲಿಕ್ಕೆ ಸಾಧ್ಯ. ಮತ್ತೆ ವಿಮೂಢಾಹ ನ ಅನುಪಶ್ಯಂತಿ, ಮೂರ್ಖರು, ಅಜ್ಞಾನಿಗಳು ಈ ಎಲ್ಲವನ್ನೂ ಕೂಡ ನೋಡಲಿಕ್ಕೆ ಸಾಧ್ಯ ಇಲ್ಲ, ಸರ್ವಥಾ ಸಾಧ್ಯ ಇಲ್ಲ ಅಂತ ಈ ಒಂದು ಶ್ಲೋಕದ ತಾತ್ಪರ್ಯ. ಅರ್ಥ ಬರ್ಕೊಳ್ಳಿ. ವಿಮೂಢ, ಕ್ಷಮಿಸಿ, ಉತ್ಕ್ರಾಮಂತಂ. ಉತ್ಕ್ರಾಮಂತಂ ಜೀವನ ಶರೀರದಿಂದ ಹೊರಗೆ ಹೋಗುವುದು,
ಜೀವನ ಶರೀರದಿಂದ ಹೊರಗಡೆ ಹೋಗುವುದು. ಸ್ಥಿತಂ ವಾಪಿ ಜೀವನ ಶರೀರದಲ್ಲಿಯೇ ಇರುವುದು. ಜೀವನ ಶರೀರದಲ್ಲಿಯೇ ಇರುವುದು ಯಾರು? ಪರಮಾತ್ಮ. ಬ್ರಾಕೆಟಲ್ಲೇ ಬರ್ಕೊಳ್ಳಿ ಪರಮಾತ್ಮನು ಅಂತ. ಗುಣಾನ್ ವಾ ಭುಂಜಾನಂ, ಗುಣಾನ್ವಿತಂ ವಾ, ಇಷ್ಟ ಬರ್ಕೊಳ್ಳಿ. ಗುಣಾನ್ವಿತಂ ವಾ, ಶುಭ ಫಲಗಳನ್ನು ಮಾತ್ರ, ಶುಭ ಫಲಗಳನ್ನು ಮಾತ್ರ ಭುಂಜಾನಂ ಭೋಗಿಸುವುದನ್ನಾಗಲಿ, ಭುಂಜಾನಂ ಭೋಗಿಸುವುದನ್ನಾಗಲಿ, ಮೂಢಾಃ ವಿಮೂಢಾಃ ಅಜ್ಞಾನಿಗಳು, ವಿಮೂಢಾಃ ಅಜ್ಞಾನಿಗಳು, ನ ಅನುಪಶ್ಯಂತಿ ನೋಡಲು ಸಾಧ್ಯ ಇಲ್ಲ. ಜ್ಞಾನಚಕ್ಷುಷಃ ಜ್ಞಾನದ ಕಣ್ಣುಳ್ಳವರು, ಜ್ಞಾನಚಕ್ಷುಷಃ ಜ್ಞಾನದ ಕಣ್ಣುಳ್ಳವರು, ಪಶ್ಯಂತಿ ನೋಡಬಲ್ಲರು, ನೋಡುತ್ತಾರೆ. ಪ್ರಶ್ನೆ ಇದೆ ಕೇಳಿ, ನಾನು ಮುಂದೆ ಹೋಗಿ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ಪ್ರಶ್ನೆ ಅಂತ ಅಲ್ಲ, ಈ ಜ್ಞಾನ ಚಕ್ಷುಷ ಅಂದ್ರೆ ಆಗಮ ಉಳ್ಳದ್ದು ತಿಳ್ಕೊಂಡಿರೋರು ಅಂತ. ಈ ಜಡ ಕಣ್ಣು ಅಲ್ಲ, ಆಗಮದ ಕಣ್ಣಿಂದ ನೋಡ್ಬೇಕು ಅಂತ ಅರ್ಥ ಮಾಡ್ಕೋಬಹುದಾ? ಹೌದು. ಧನ್ಯವಾದ. ಸರಿ, ಮುಂದೆ ನೋಡಿ. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನೋ ನೈನಂ ಪಶ್ಯಂತ್ಯಚೇತಸಃ. ನೋಡಿ, ಯಾರು ಪರಮಾತ್ಮನನ್ನು ನೋಡ್ಲಿಕ್ಕೆ ಯಾರು ಒಂದು ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ, ಎಲ್ಲೋ ಒಂದು 5 ಕಿಲೋಮೀಟರ್ ಹೋಗಬೇಕು ಅಂತ ಇರ್ತದೆ, ಅದನ್ನು ಮುಟ್ಲಿಕ್ಕೆ ಯಾರು ಸಾಧ್ಯ? ಯಾರು ಬೇಕಾದರೂ ಹೋಗಬಹುದು. ಯಾರು ಪ್ರಯತ್ನ ಪಡ್ತಾರೋ ಅವರು ಮಾತ್ರ ಹೋಗಬಹುದು. ಸರಿಯಾಗಿ ನಮ್ಮ ತೀರ್ಥಯಾತ್ರೆ ಸಾಂಗವಾಗಿ ಆಗಬೇಕು ಅಂತಂದ್ರೆ, ತೀರ್ಥಯಾತ್ರೆಯ ಪೂರ್ಣ ಫಲ ನಮಗೆ ಬರಬೇಕು ಅಂತಂದ್ರೆ, ಅಥವಾ ಪಾದಯಾತ್ರೆಯ ಪೂರ್ಣ ಫಲ ಬರಬೇಕು ಅಂತಂದ್ರೆ, ಎಲ್ಲೂ ಯಾರೊಟ್ಟಿಗೂ ಮಾತಾಡದೇನೆ ನಾವು ಯಾವ ಒಂದು ದೇವರಿಗೋಸ್ಕರ, ಯಾವೊಬ್ಬ ಯತಿಗೋಸ್ಕರ ಅಂತ ನಮಗೋಸ್ಕರ ನಾವು ಹೋಗೋದು,
ಅವರು ಪ್ರೀತರಾಗಲಿ ಎನ್ನುವಂಥ ಭಾವನೆಯಿಂದ ನಾವು ಪಾದಯಾತ್ರೆನೆಲ್ಲ ಮಾಡ್ತಾ ಇರ್ತೇವೋ, ಆ ದಾರಿ ಉದ್ದಕ್ಕೂ ಅವರನ್ನು ನೆನೆಸ್ತಾ ಹೋದರೆ ಅದರ ಪೂರ್ಣ ಫಲ ಸಿಗೋದುಂಟು. ಮಧ್ಯದಲ್ಲಿ ಹಾಳು ಹರಟೆ ಲೌಕಿಕವಾದ ವಿಚಾರಗಳನ್ನೇ ಮಾತಾಡ್ತಾ ಹೋದರೆ ಇಬ್ಬರೂ ಮುಟ್ಟುತ್ತಾರೆ, ಆದರೆ ಇವನು ಫಲವನ್ನು ಪಡಿತಾನೆ, ಫಲವನ್ನು ಪಡೆಯುವುದಿಲ್ಲ. ಹೀಗೆ ಇಲ್ಲಿ ಯಾರು ಜ್ಞಾನ ಸಾಧನವನ್ನು ಅನುಷ್ಠಾನ ಮಾಡ್ತಾ ಪ್ರಯತ್ನ ಮಾಡ್ತಾರೋ, ಏನನ್ನ ಪ್ರಯತ್ನವನ್ನ, ಶುದ್ಧವಾದ ಮನಸ್ಸಿನಿಂದ ಯಾರು ತಮ್ಮಲ್ಲಿಯೇ ಇರುವ ಪರಮಾತ್ಮನ ಯಾರು ನೋಡಲು ಪ್ರಯತ್ನ ಮಾಡ್ತಾರೋ ಅವರು ಅಂತಹ ಪರಮಾತ್ಮನನ್ನು ನೋಡ್ತಾರೆ. ಯತಂತ ಯೋಗಿನಃ ಅಪಿ ಯತಂತಹ, ಪ್ರಯತ್ನ ಮಾಡ್ತಾ ಆತ್ಮನಿ ಅವಸ್ಥಿತಂ, ತನ್ನಲ್ಲಿಯೇ ಇರುವಂತಹ ಏನಂ ಈ ಪರಮಾತ್ಮನನ್ನು ಪಶ್ಯಂತಿ. ಯೋಗಿನಃ ಯತಂತಹ ಅಪಿ ಯತಂತಹ ಆತ್ಮನಿ ಅವಸ್ಥಿತಂ, ತನ್ನಲ್ಲಿಯೇ ಸ್ಥಿತವಾಗಿ ಇರುವಂತಹ ಏನಂ ಈ ಪರಮಾತ್ಮನನ್ನ ಪಶ್ಯಂತಿ, ನೋಡಲಿಕ್ಕೆ ಸಾಧ್ಯ. ಅಕೃತಾತ್ಮಾನಃ ಅಚೇತಸಃ, ಅಕೃತಾತ್ಮಾನಃ ಅಚೇತಸಃ, ಅವಿವೇಕಿಗಳು ಅಂತ ಅರ್ಥ. ಅವಿವೇಕಿಗಳು ಅಂತ ಯಾರಿದ್ದಾರೆ? ಅಚೇತಸಃ, ಶುದ್ಧ ಅಂತಃಕರಣ ಇಲ್ಲದವರು ಯಾರಿದ್ದಾರೆ? ಚೇತಸ ಮನಸ್ಸು, ಅಚೇತಸಃ ಶುದ್ಧವಾದ ಮನಸ್ಸು ಅವರಿಗಿಲ್ಲ. ಅವರು ಯತಂತೋಪಿ, ಎಷ್ಟು ಬಾರಿ ಪ್ರಯತ್ನ ಪಟ್ಟರು, ಯೋಗಿಗಳಿಗಿಂತ ಬಹಳ ಬಾರಿ ಪ್ರಯತ್ನ ಪಟ್ಟರು, ಏನಂ ನ ಪಶ್ಯಂತಿ, ಈ ಪರಮಾತ್ಮನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ, ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಏನು? ನಮ್ಮ ಮನಸ್ಸಿನ ಹೊಲಸನ್ನು ಸ್ವಚ್ಛ ಮಾಡಬೇಕು ಅಂತ ಅನೇಕ ಬಾರಿ ಹೇಳಿದ್ದೇನೆ. ಈಗ ಒಂದು ಪಾತ್ರೆಯಲ್ಲಿ ಅಡಿಗೆ ಮಾಡ್ತೇವೆ, ಆ ಪಾತ್ರೆ ಮುಸುರೆ ಆಗತ್ತೆ, ಮರುದಿನ ಬರೋದಿಲ್ಲ ಅದೇ ಪಾತ್ರೆ ಅಡಿಗೆಗೆ. ಅದನ್ನು ಮುಸುರೆಯನ್ನು ಸ್ವಚ್ಛಗೊಳಿಸಬೇಕು. ಲೌಕಿಕವಾದ ಸಾಬೂನು, ವಿಮ್ಮು, ಎಕ್ಸೋ ಅದೆಲ್ಲ ಹಾಕಿ, ಸ್ಕ್ರಬ್ಬು ಗಿಬ್ಬು ಎಲ್ಲ ಇರೋದನ್ನೆಲ್ಲ ಹಾಕಿ ಸ್ವಚ್ಛ ಮಾಡ್ತೇವೆ. ಹಾಗೆ ಮನಸ್ಸಿನ ಮನಸ್ಸಿನ ಪಾತ್ರೆ ಕೂಡ ಜಿಡ್ಡಿಂದ ಕೂಡಿರುತ್ತದೆ. ಅದನ್ನು ಸ್ವಚ್ಛ ಮಾಡಬೇಕು. ಸ್ವಚ್ಛ ಮಾಡಲಿಕ್ಕೆ ಏನು ಬೇಕು? ಮುಖ್ಯವಾಗಿ ಸೋಪೆಲ್ಲ ಬಿಡಿ, ನೀರಂತೂ ಬೇಕೇ ಬೇಕು. ಅದು ಜಿಡ್ಡು, ಎಷ್ಟು ಜಿಡ್ಡು ಅಂತಂದರೆ ಸ್ಕ್ರಬ್ಬಿಂದ ತೆಗೆದ್ರೂ ಹೋಗಲ್ರಿ, ಅಷ್ಟು ಜಿಡ್ಡು. ಕಾಮಕ್ರೋಧಾದಿಗಳ ಜಿಡ್ಡು ಅಂಟ್ಕೊಂಡು ಮನಸ್ಸೆಂಬ ಪಾತ್ರೆಗೆ. ಯಾವ ಸ್ಕ್ರಬ್ಬು? ಪರಮಾತ್ಮನ ಪ್ರೇರಣೆ ಎನ್ನುವಂತಹ ಸ್ಕ್ರಬ್ ಬೇಕಂತೆ, ಅದನ್ನು ಹಾಕಿ ತಿಕ್ಕಬೇಕಂತೆ. ನೀರು ಬೇಕಲ್ಲ, ನೀರು ಯಾವುದು? ರಾಮನ ನಾಮಸ್ಮರಣೆಯೇ ನೀರು. ಮುಸುರೆ ತೊಳೆಯಬೇಕು ಮನದ, ಮುಸುರೆ ತೊಳೆಯಬೇಕು ಹೃದಯದ, ಮುಸುರೆ ತೊಳೆಯಬೇಕು, ಮುಸುರೆ ತೊಳೆಯಬೇಕು, ಘುಸು ಘುಸು ಬಿಡಬೇಕು, ಈಶ ಪ್ರೇರಣೆ ಎಂಬೋ ಹಸಿಯ ಹುಲ್ಲನು ಹಾಕಿ. ಬೇಕಲ್ಲ ತಿಕ್ಕಲಿಕ್ಕೆ ಏನಾದರೂ? ಪರಮಾತ್ಮನೇ ಒಳಗಡೆ ನಿಂತು ಸಕಲ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ ಎನ್ನುವಂತಹ ಈಶನ ಪ್ರೇರಣೆ ಬೇಕು. ಅವನೇ ನಮ್ಮನ್ನು ಪ್ರೇರೇಪಿಸ್ತಿರೋದು, ಅವನೇ ನನ್ನಲ್ಲಿ ನಿಂತು ಮಾತಾಡಿಸ್ತಾ ಇದ್ದಾನೆ ಈಗ ಅಂತ ನಾನು ತಿಳ್ಕೊಳ್ಬೇಕು. ನಾನೇ ಹೇಳ್ತಾ ಇದ್ದೇನೆ ಅಂದರೆ ನನ್ನಷ್ಟು ಮೂಢ ಯಾರಿಲ್ಲ. ಹೀಗೆ ಯಾವುದರಿಂದ? ಲೌಕಿಕವಾದ ಅಗ್ನಿಯಿಂದ ಅದು ಬೆಂದಿರುತ್ತದೆ. ನಮ್ಮ ಒಂದು ಹೃದಯ ಬಾಂಧವ ಕಾಮ ಕ್ರೋಧದಿಂದ ಬೆಂದ ಈ ಪಾತ್ರೆಯ ರಾಮನಾಮವೆಂಬೋ ಹೇಮಾ ನದಿಯಲಿ ಮುಸುರೆ ತೊಳೆಯಬೇಕು, ಮನದ ಮುಸುರೆ ತೊಳೆಯಬೇಕು.
ಕಾಮಕ್ರೋಧದಿಂದ ಬೆಂದ ಈ ಪಾತ್ರೆಯ ರಾಮನಾಮವೆಂಬ ಹೇಮಾ ನದಿಯಲ್ಲಿ ಮುಸುರೆ ತೊಳೆಯಬೇಕು. ಗುಸು ಗುಸು ಬಿಡಬೇಕು, ಹರಟೆ ಬಿಡಬೇಕು, ಮತ್ತೊಬ್ಬರ ಬಗ್ಗೆ ವಿಶೇಷವಾಗಿ ಮಾತನಾಡೋದು ಬಿಡಬೇಕು. ಅವ್ರು ಹಾಗೆ ಇವ್ರು ಹೀಗೆ ಅಂತ ಮಾತಾಡ್ತೀರ, ಒಳ್ಳೆಯದನ್ನು ಮಾತಾಡಿ. ಆದರೆ ಇಲ್ಲಾಂದರೆ ತೆಪ್ಪಗಿದ್ರೆ ಸಾಕು. ಅದಕ್ಕಿಂತ ಪುಣ್ಯದ ಕ್ರಿಯೆ ಇನ್ನೊಂದಿಲ್ಲ. ಜಡಭರತನ ಹಾಗೆ ಸುಮ್ಮನೆ ಇದ್ರೆ ಸಾಕು. ಹೀಗೆ ಪರಮಾತ್ಮ ಅಂತಃಕರಣ ಶುದ್ಧವಾಗಬೇಕು. ಅಲ್ಲಿಯ ತನಕ ನಮ್ಮ ಹೃದಯ ಭಾಂಡದಲ್ಲಿ ಪರಮಾತ್ಮನ ಬಿಂಬ ಮೂಡಲಿಕ್ಕೆ ಸಾಧ್ಯವೇ ಇಲ್ಲ. ಇದ್ದಾನೆ ಪರಮಾತ್ಮ, ನಮಗೆ ಗೋಚರ ಆಗುವುದಿಲ್ಲ. ಎಷ್ಟೇ ತಿಪ್ಪುರ್ಲಾಗ ಹಾಕಿದ್ರೂ, ಎಷ್ಟೇ ಪ್ರಯತ್ನ ಪಟ್ಟರೂ ಅಸ್ವಚ್ಛವಾದ ಮನಸ್ಸಿನಲ್ಲಿ ಪರಮಾತ್ಮ ಪ್ರತಿಬಿಂಬಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನೇ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಯೋಗಿನಃ, ನೋಡ್ರಿ, ಜ್ಞಾನಿಗಳು ಕೂಡ ಪ್ರಯತ್ನ ಪಡಬೇಕ್ರಿ ಪರಮಾತ್ಮ ಮತ್ತೆ ಮತ್ತೆ ಕಾಣಿಸ್ಬೇಕು ಅಂತಾದ್ರೆ. ಜ್ಞಾನಿಗಳು ಕೂಡ ಪ್ರಯತ್ನ ಪಡಬೇಕು. ಯೋಗಿನಃ, ಜ್ಞಾನಿಗಳು, ಯತಂತಹ, ಜ್ಞಾನ ಸಾಧನದಿಂದ ಪ್ರಯತ್ನಿಸುವವರು ಮಾತ್ರ, ಜ್ಞಾನ ಸಾಧನದಿಂದ ಪ್ರಯತ್ನಿಸುವವರು ಮಾತ್ರ ಆತ್ಮನಿ ಅವಸ್ಥಿತಂ, ಆತ್ಮನಿ ಅವಸ್ಥಿತಂ, ತಮ್ಮಲ್ಲಿಯೇ ಇರುವ ಆತ್ಮ ಏನಂ ಪರಮಾತ್ಮನನ್ನು, ಏನಂ ಪರಮಾತ್ಮನನ್ನು ಪಶ್ಯಂತಿ ಕಾಣುತ್ತಾರೆ, ಪಶ್ಯಂತಿ ಕಾಣುತ್ತಾರೆ. ಅಕೃತಾತ್ಮಾನಃ, ಮಲಿನ ಅಂತಃಕರಣವುಳ್ಳ ಅರಿಷಡ್ವರ್ಗಗಳುಳ್ಳಂತಹ, ಅರಿಷಡ್ವರ್ಗಗಳಿಂದ ಸದಾಕಾಲ ಕೂಡಿರುವಂತಹ ಅಂತರ್ಥ. ಮಲಿನ ಅಂತಃಕರಣವುಳ್ಳ ಅಚೇತಸಃ ಅವಿವೇಕಿಗಳು, ಅಚೇತಸಃ ಅವಿವೇಕಿಗಳು, ಯತಂತಹ ಅಪಿ, ಯತಂತಹ ಅಪಿ ಪ್ರಯತ್ನ ಪಟ್ಟರೂ, ಪ್ರಯತ್ನ ಪಟ್ಟರೂ ಏನಂ ಈ ಪರಮಾತ್ಮನನ್ನು, ಏನಂ ಈ ಪರಮಾತ್ಮನನ್ನು ನ ಪಶ್ಯಂತಿ ಕಾಣಲಾರರು, ನ ಪಶ್ಯಂತಿ ಕಾಣಲಾರರು. ಪ್ರಶ್ನೆ ಇದ್ದರೆ ಕೇಳಿ, ಇಲ್ಲಾಂದ್ರೆ ಮುಂದೆ ಹೋಗೋಣ. ಪ್ರಶ್ನೆ ಇಲ್ಲ ಆಚಾರ್ಯ. ನಿಮ್ ಮುಸುರೆ ಉದಾಹರಣೆ ಬಹಳ ಚೆನ್ನಾಗಿತ್ತು. ಅದೀಗ ಅರ್ಥ ಆಗತ್ತೆ ಅದು ಹೇಳಿದ್ಮೇಲೆ. ಅದು ಹಾಡು ನನಗೂ ಬರ್ತಿರ್ಲಿಲ್ಲ. ನಮ್ಮ ಫ್ರೆಂಡ್ ಕಿಶೋರ ಅಂತಿದ್ದ, ಅವನು ಹರಿಕತೆ ಮಾಡೋನು. ಹರಿಕತೆಗೆ ನಾ ತಾಳ ಹಾಕ್ಲಿಕ್ಕೆ ಹೋಗ್ತಿದ್ದೆ. ಅವನು ಕೇಳಿ ಕೇಳಿ ಎಲ್ಲ ಹರಿಕತೆ ನನಗೂ ಬಾರಿಟ್ ಆಗೋದು. ಅದು ಒಳ್ಳೆ ಜನಗಳ ಅವನೆಲ್ಲಾದ್ರೂ ತಪ್ಪಿದ್ರೆ ನನ್ನ ಹತ್ರ ನೋಡ್ತಿದ್ದ, ನಾ ಹೇಳ್ಕೊಡ್ತಿದ್ದೆ ಅವನಿಗೆ. ಉತ್ತಮರ ಸಂಘ ಜನಗೆ ಹಾಗೆ. ಅನೇಕ ಅವರ ಅಜ್ಜ ಆಯಿತು, ಅವ್ರ ತಂದೆ ಆಯಿತು, ಎಲ್ಲರೂ ಸಂಗೀತದಲ್ಲಿ ಭಾರಿ ಅನೇಕ ಹಾಡುಗಳನ್ನೆಲ್ಲ ಹೇಳ್ಕೊಟ್ಟಿದ್ದವರು. ಅದ್ಭುತ ಅದ್ಭುತ ಹಾಡುಗಳು. ಸರಿ, ಮುಂದೆ ಹೋಗೋಣ.
ಯದಾದಿತ್ಯಗತಂ ತೇಜೋ ಜಗದ್ಭಾಸಯತೇಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ. ಯಾವ ಯಾವ ಬೆಳಕು ನೀಡುವಂತಹ ಶಕ್ತಿಗಳು ಅಂತ ಇವನ ಶಕ್ತಿ ಕೇಂದ್ರಗಳಿವೆಯೋ, ಸೂರ್ಯನಲ್ಲಿ ಸೂರ್ಯ, ಚಂದ್ರ, ಅಗ್ನಿ, ಇದಕ್ಕಿಂತ ಮಿಗಿಲಾದ ಬೆಳಕು ಕೊಡುವಂತಹ ಇನ್ನೊಂದು ಅದ್ಭುತವಾದ ವಸ್ತು ಯಾವುದೂ ಇಲ್ಲ. ಈ ಮೂರೇ ಬೆಳಕು ಕೊಡುವ ವಸ್ತುಗಳಲ್ಲಿ ಅವುಗಳಿಗೆ ಶಕ್ತಿ ಕೊಡುವವನೇ ನಾನು. ನನ್ನಿಂದ ಅವರು ಚಾರ್ಜ್ ಆಗ್ತಾರೆ. ಮಧ್ವಾಚಾರ್ಯರು ಅಷ್ಟೇ ಅಲ್ಲ, ಸೂರ್ಯನೇ ಪರದೇವತೆ ಅಂತ ಹೇಳಿದಂಥವರು ತುರ್ಕರಾಜನಿಗೆ. ಕೇಳ್ತಾರೆ, ಯಾರು ನಿಮ್ಮ ದೇವರು 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 ಅಂತ ಹೇಳ್ತಿರಲ್ಲ. ತುರ್ಕರಾಜ ಏನು ಮುಸಲ್ಮಾನ, ಏನು ಗೊತ್ತೇ ಇಲ್ಲ ಅವನಿಗೆ. ಸುಮ್ಮನೆ ಗೋಡೆಗೆ ನಮಸ್ಕಾರ ಮಾಡುವಂಥವರು. ಅವನಿಗೇನು ಹೇಳೋದು? ಹೀಗೆ ಕೃಷ್ಣ ಅಂತಿದ್ದಾನೆ, ವಿಠ್ಠಲ ಅಂತಿದ್ದಾನೆ, ರಾಮ ಅಂತಿದ್ದಾನೆ, ನಾರಾಯಣ ಅಂತಿದ್ದಾನೆ ಎಲ್ಲ ಹೇಳೋದು. ಅದನ್ನೆಲ್ಲ ಹೇಗೆ ನಂಬಲಿಕ್ಕೆ ಸಾಧ್ಯ? ಮುಂದೆ ಸೂರ್ಯ ಇದ್ದ, ತೋರಿಸಿದರು. ಯೋಸೌ ದೇವೋ ವಿಶ್ವದೇವ ಪ್ರದೀಪ ಕುರ್ಮ ಸರ್ವಂ ತತ್ಪರಾನುಗ್ರಹೇಣ. ವಿಶ್ವದೀಪ ಯಃ ದೇವಃ ಅಸ್ತಿ ತಸ್ಯ ಅನುಗ್ರಹೇಣ ವಯಂ ಸರ್ವೇ ಸರ್ವಾಣಿ ಕಾರ್ಯಾಣಿ ಕುರ್ಮಃ. ಹೀಗೆ ಹೇಳ್ತಾರೆ ಮಧ್ವಾಚಾರ್ಯರು ಆ ತುರ್ಕರಾಜರಿಗೆ. ಅವರಿಗೆ ಕಣ್ಣಿಗೆ ಅನುಭವಕ್ಕೆ ಬರುವಂತಹ ಒಂದು ವಸ್ತುವನ್ನು ತೋರಿಸ್ಬೇಕಲ್ಲ. ಸೂರ್ಯ ಪ್ರತ್ಯಕ್ಷ ದೇವತಾ ಶಾಸ್ತ್ರದಲ್ಲಿ ಬರುವಂಥದ್ದು. ಆದ್ದರಿಂದ ಸೂರ್ಯನೇ ಪರದೇವತೆ, ಸೂರ್ಯನಲ್ಲಿ ಇರುವಂತಹ ಶಕ್ತಿ ನನ್ನದು. ಆದ್ದರಿಂದ ಸೂರ್ಯನನ್ನು ತೋರಿಸಿದರು ಮಧ್ವಾಚಾರ್ಯರು. ಉದ್ಧವ ಗೀತೆಯಲ್ಲೂ ಈ ಪ್ರಶ್ನೆ ಬರ್ತದೆ. ಉದ್ಧವ ಗೀತೆಯಲ್ಲಿ ಅದ್ಭುತ ಇದೆ. ಉದ್ಧವ ಗೀತೆ ಭಗವದ್ಗೀತೆಗಿಂತ ಸ್ವಲ್ಪ ಇನ್ನೂ ಜಾಸ್ತಿ ಶ್ಲೋಕ ಉಳ್ಳದ್ದು. 1000 ಶ್ಲೋಕ ಉಳ್ಳದ್ದು ಉದ್ಧವ ಗೀತೆ. ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ ಬರುವಂಥದ್ದು. ಹಂಸನಾಮಕನ ಪರಮಾತ್ಮನ ಉಪದೇಶ, ಅವಧೂತೋಪಾಖ್ಯಾನ, ಅದ್ಭುತ. ಅಲ್ಲಿ ಉದ್ಧವ ಕೇಳಿದಾಗ, ಅಲ್ಲ ನೀ ಇಷ್ಟಿಷ್ಟು ಎಲ್ಲ ಹೇಳಿದಿ, ನಿನ್ನನ್ನು ಎಲ್ಲಿ ಪೂಜೆ ಅಂತ ಮಾಡಬೇಕಪ್ಪ ನಾವು? ಯಾವ ಪ್ರತೀಕದಲ್ಲಿ ಪೂಜೆ ಮಾಡಬೇಕು? ಬರೀ ಮೂರ್ತಿ ಪೂಜೆ ಸಾಕಾ ಅಂತ ಹೇಳಿದರೆ, ಇಲ್ಲ, ಒಂದು 10 ಹೇಳ್ತಾನೆ. 10 ಹೇಳ್ತಾನೆ ಹೀಗೆ ಅಂತ. ಸೂರ್ಯ, ಅಗ್ನಿ, ನೀರು, ಬ್ರಾಹ್ಮಣ, ವೈಷ್ಣವ, ಬೇರೆ ಬೇರೆ. ಬ್ರಾಹ್ಮಣ ಬೇರೆ, ವೈಷ್ಣವ ಬೇರೆ. ಬ್ರಾಹ್ಮಣ, ವೈಷ್ಣವ, ಮರುತ್, ಗೋವುಗಳು, ಹೀಗೆ ಕೆಲವೊಂದು ಹೇಳ್ಕೊಂಡು ಬರ್ತದೆ. ಮೊದಲಿಗೆ ಹೇಳುವಂಥದ್ದೇ ಸೂರ್ಯನನ್ನ. ಸೂರ್ಯನನ್ನ ಹೇಗೆ ಉಪಾಸನೆ ಮಾಡಬೇಕು, ಅವನ ಪೂಜೆಯನ್ನು ಹೇಗೆ ಮಾಡಬೇಕು, ಅವನ ತಂದು ಪೀಠದ ಮೇಲೆ ಇಟ್ಟು ಎಲ್ಲ ಪೀಠೋಪಚಾರ ಎಲ್ಲ ಮಾಡಿ ಪಂಚಾಮೃತ ಅಭಿಷೇಕ ಮಾಡ್ಲಿಕ್ಕೆ ಆಗೋದಿಲ್ಲ. ತ್ರಿಪದಾತ್ಮಕವಾದಂತಹ ಗಾಯತ್ರಿಯಿಂದಾಗಿ ಸೂರ್ಯನಲ್ಲಿರುವ ನನ್ನನ್ನು ಪೂಜೆ ಮಾಡಬೇಕು. ಗಾಯತ್ರಿ ಮಂತ್ರದ ಜಪದಿಂದಾಗಿ ಸೂರ್ಯಾಂತರ್ಗತ ನಾರಾಯಣನನ್ನ ಪೂಜೆ ಮಾಡಬೇಕು. ಅಗ್ನಿಯಲ್ಲಿ ನಾವೆಲ್ಲ ದೇವತೆಗಳು ನಾವೇನು ಮನೆಯಲ್ಲಿ ಮಾಡ್ತೇವೋ ನೈವೇದ್ಯವನ್ನ, ದೇವರಿಗೆ ನಿವೇದನೆ ಮಾಡೋದು ನಾವೇ ತಿನ್ನೋದಷ್ಟೇ, ದೇವರಿಗೇನಿಲ್ಲ. ಅದು ಅದರೊಳಗೆ ಸಾರವನ್ನ ಸ್ವೀಕಾರ ಮಾಡಿರ್ತಾನೆ, ಆದರೆ ಆ ಭೌತಿಕ ಪದಾರ್ಥವನ್ನ ತಿನ್ನೋದು ನಾವೇನೆ. ಅಗ್ನಿ ಹಾಗಲ್ಲ. ಹವಿಷಾ ಅಗ್ನೌ, ಹವಿಸ್ಸನ್ನ ಹಾಕಬೇಕು. ಸಾಕ್ಷಾತ್ತಾಗಿ ಪರಮಾತ್ಮ ಸ್ವೀಕಾರ ಮಾಡ್ತಾನೆ, ಸಂಪೂರ್ಣವಾಗಿ ಸ್ವೀಕಾರ ಮಾಡ್ತಾನೆ. ಹೀಗೆ ಕೆಲವೊಂದು ಪ್ರತೀಕಗಳನ್ನು ಹೇಳ್ತಾ ಬರ್ತಾನೆ ಕೃಷ್ಣ. ಹಾಗೆ ಇಲ್ಲಿ ಯದಾದಿತ್ಯ ಗತಂ ತೇಜ ಜಗದ್ಭಾಸಯತೇಖಿಲಂ. ಈ ಜಗತ್ತನ್ನ, ಅಖಿಲವಾದ ಜಗತ್ತನ್ನ ಏನು ಬೆಳಗುತ್ತೋ ಆದಿತ್ಯನಲ್ಲಿರುವಂತಹ ತೇಜಸ್ಸು
ಆ ಚಂದ್ರನಲ್ಲಿ ಇರುವಂತಹ ಬೆಳದಿಂಗಳು, ಅಗ್ನಿಯಲ್ಲಿರುವಂತಹ ಆ ಒಂದು ಪ್ರಕಾಶ, ತತ್ ತೇಜ ಮಾಮಕಂ ವಿದ್ಧಿ, ಆ ಒಂದು ತೇಜಸ್ಸು ನನ್ನದು ಅಂತ ತಿಳಿ ಎಂಬುದಾಗಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅರ್ಥ ಬರ್ಕೊಳ್ಳಿ. ಯತ್ ಯಾವ ಯತ್ ಯಾವ ಅಖಿಲಂ ಜಗತ್ ಅಖಿಲಂ ಜಗತ್ ಅಖಿಲಂ ಜಗತ್ ಸಮಸ್ತ ಜಗತ್ತನ್ನು ಭಾಸಯತೆ ಬೆಳಗಿಸುತ್ತಿದೆಯೋ, ಭಾಸಯತೆ ಬೆಳಗಿಸುತ್ತಿದೆಯೋ, ಆದಿತ್ಯಗತಂ ತೇಜ, ಆ ಸೂರ್ಯನಲ್ಲಿರುವ ಬೆಳಕು, ಯತ್ ಚಂದ್ರಮಸಿ ತೇಜ, ಯತ್ ಚಂದ್ರಮಸಿ ಸಾಕು, ಚಂದ್ರಮಸಿ ಸಾಕು, ಯತ್ ಚಂದ್ರಮಸಿ, ಆ ಚಂದ್ರನಲ್ಲಿರುವ ಬೆಳದಿಂಗಳು, ಯಚ್ಚಾಗ್ನೌ, ಆ ಅಗ್ನಿಯಲ್ಲಿರುವ ಪ್ರಭೆ, ಅವೆಲ್ಲವೂ ತತ್ ತೇಜ, ಆ ಎಲ್ಲ ಪ್ರಕಾಶವು, ತತ್ ತೇಜ, ಆ ಎಲ್ಲ ಪ್ರಕಾಶವು, ಮಾಮಕಂ ವಿದ್ಧಿ, ನನ್ನದಂತ ತಿಳಿ, ಮಾಮಕಂ ವಿದ್ಧಿ, ನನ್ನದಂತ ತಿಳಿ ಎಂಬುದಾಗಿ ಕೃಷ್ಣ ಹೇಳ್ತಾ ಇದ್ದಾನೆ. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ. ಸರಿ, ಹಾಗಾದರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ ಶ್ರೀಕೃಷ್ಣ